ಧನು ರಾಶಿಯವರ ಶ್ರಾವಣ ಮಾಸದ ರೀಡಿಂಗ್ ನೋಡೋಣ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತಾ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೇನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನೀವು ಬೇಗ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು 111 ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ರಾಶಿ ಯಾವುದು ಅಂತ ತಿಳಿಸಿ. ಇವತ್ತು ನಾವು ಧನು ರಾಶಿಯವರ ಶ್ರಾವಣ ಮಾಸದ ರೀಡಿಂಗ್ ನೋಡ್ತಾ ಇದ್ದೀವಿ. ಇನ್ನು ಯಾರ್ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ಓಕೆ, ಧನು ರಾಶಿಯವರ ಶ್ರಾವಣ ಮಾಸದ ರೀಡಿಂಗ್ ಏನಾಗಿರುತ್ತೆ ಅನ್ನೋದು ನೋಡೋಣ. ಓಕೆ, ಫುಲ್ ಕಾರ್ಡ್. ನಿಮ್ಮ ಜೀವನದಲ್ಲಿ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ತುಂಬ ದಿನದಿಂದ ಯೋಚನೆಯನ್ನು ಮಾಡ್ತಾ ಇದ್ದೀರಾ. ಆ ವಿಷಯದ ಬಗ್ಗೆ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಟೈಮು. ನಿಮಗೆ ಧೈರ್ಯ ಅನ್ನೋದು ಬರುತ್ತೆ. ನಂತರದಲ್ಲಿ ನಿಮಗೆ ಸಾಕಷ್ಟು ಭಯ ಕಾಡ್ತಾ ಇದೆ, ಅದು ಆಗುತ್ತೋ ಕೆಲಸ ಆಗಲ್ವೋ ಅಂತ. ಖಂಡಿತ ಆ ಭಯವನ್ನು ಬಿಟ್ಟು ಮುಂದೆ ಹೋದರೆ ನಿಮಗೆ ಒಂದು ಹೊಸ ಅವಕಾಶ ಸಿಗುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ. ಓಕೆ, ನಿಮ್ಮ ಮನಸ್ಸಿನಲ್ಲಿರೋ ಅಂತಹ ಒಂದು ಆಸೆ ಆಗ್ಬೋದು, ನಿಮ್ಮ ಇಚ್ಛೆ ಆಗ್ಬೋದು, ಅದು ಈಡೇರುವಂತಹ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಸಂತೋಷ ಆಗಲಿ, ತೃಪ್ತಿ ಆಗಲಿ, ಮನಸ್ಸಿಗೆ ಒಂದು ಖುಷಿ ಕೊಡೋ ಸುದ್ದಿ, ಎಲ್ಲ ಘಟನೆಗಳು ನಿಮ್ಮ ಜೀವನಕ್ಕೆ ಈ ಒಂದು ಶ್ರಾವಣ ಮಾಸದಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ಬಯಸಿದ ವಿಷಯಗಳೆಲ್ಲ ಯೂನಿವರ್ಸ್ ನಿಮಗಾಗಿ ಈ ಒಂದು ಮಾಸದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬಂದಿದೆ. ಯೂನಿವರ್ಸಿನ ಮೆಸೇಜ್ ಬಂದಿದೆ. ನಂತರದಲ್ಲಿ ಒಂದೇ ಸಮಯದಲ್ಲಿ ಎರಡು ವಿಷಯಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನೀವು. ಹಾಗಾಗಿ ಹಣ ಆಗ್ಬೋದು, ಕೆಲಸ ಆಗ್ಬೋದು, ಅಥವಾ ಕುಟುಂಬ ಆಗ್ಬೋದು, ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಎರಡು ಕಡೆನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಮುಂದೆ ಸಾಗ್ತಾ ಇದ್ದೀರಾ ಬ್ಯಾಲೆನ್ಸ್ ಮಾಡಿಕೊಂಡು ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಇದು ಬಹಳ ಪಾಸಿಟಿವ್ ಕಾರ್ಡು, ದ ಸನ್ ಕಾರ್ಡು. ಶ್ರಾವಣ ಮಾಸ ಅತ್ಯಂತ ವೇಳೆಗೆ ಒಂದು ಸ್ಪಷ್ಟತೆಯನ್ನು ನಿಮ್ಮ ಜೀವನಕ್ಕೆ ಕೊಡ್ತಿದೆ. ಒಂದು ಸಂತೋಷ ಆಗ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸು ಅನ್ನೋದ್ರ ಕಡೆ ನೀವು ಹೊರಟಿದ್ದೀರಾ. ಅದ್ರ ಫಲಿತಾಂಶ ಕೂಡ ನಿಮಗೆ ಸಿಕ್ಕುತ್ತೆ. ಕತ್ತಲೆಯಿಂದ ಬೆಳಕಿನತ್ತ ನೀವು ಹೋಗ್ತಾ ಇದ್ದೀರಾ. ಆ ಒಂದು ದಾರಿ ತುಂಬಾ ಒಳ್ಳೆಯದು ಅನ್ನೋದು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ಅನ್ನೋದು ಇಲ್ಲಿ ಹೇಳ್ತಾ ಇದೆ. ಧನು ರಾಶಿಯವರಿಗೆ ಈ ಶ್ರಾವಣ ಮಾಸ ಒಂದು ಹೊಸ ಆರಂಭ, ಆಸೆ ಈಡೇರೋದು, ಜೀವನದಲ್ಲಿ ಬ್ಯಾಲೆನ್ಸು, ಯಶಸ್ಸು, ಸಂತೋಷ ಎಲ್ಲವೂ ಕೂಡ ಸಿಗ್ತಾ ಇದೆ. ನೀವು ಧೈರ್ಯದಿಂದ ಒಂದು ಹೆಜ್ಜೆ ಇಟ್ಟರೆ ಸಾಕು, ನಿಮ್ಮ ಫಲಿತಾಂಶ ತುಂಬ ಪಾಸಿಟಿವ್